ನಮಸ್ಕಾರ. ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ಇರೋ ನಮ್ಮ ಪ್ರಾಚೀನ ಧಾನ್ಯಗಳು, ಅಂದ್ರೆ ಈ ಸಿರಿಧಾನ್ಯಗಳು, ಇವತ್ತಿನ ಆಧುನಿಕ ತಟ್ಟೆಗಳನ್ನು ಹೇಗೆ ಅಚ್ಚರಿಯ ರೀತಿಯಲ್ಲಿ ಆಕ್ರಮಿಸಿಕೊಳ್ತಾ ಇವೆ ಅನ್ನೋದರ ಅಸಲಿ ಕಾರಣಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ಒಂದೇ ಮಾತು: ಹೋಟೆಲ್, ಸೂಪರ್ ಮಾರ್ಕೆಟ್, ಅಷ್ಟೇ ಯಾಕೆ ನಮ್ಮ ಮನೆಗಳಲ್ಲೂ ಸಿರಿಧಾನ್ಯಗಳದೇ ದರ್ಬಾರು. ಆದರೆ ಇಷ್ಟು ವರ್ಷಗಳ ಕಾಲ ನಾವು ಬಹುತೇಕ ಮರೆತಿದ್ದ ಈ ಪುರಾತನ ಧಾನ್ಯಗಳು ಈಗ ದಿಢೀರಂತ ಎಲ್ಲೆಡೆ ಯಾಕೆ ಕಾಣಿಸ್ಕೊಳ್ತಾ ಇವೆ? ಈ ಪ್ರಶ್ನೆ ಖಂಡಿತ ಎಲ್ಲರ ಮನಸ್ಸಿನಲ್ಲೂ ಮೂಡಿರುತ್ತೆ ಅಲ್ವಾ? ಯಾಕಂದ್ರೆ ಇವತ್ತು ಇದು ಬರೀ ಸಾಂಪ್ರದಾಯಿಕ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿಗೆ ಮಾತ್ರ ಸೀಮಿತವಾಗುಳಿದಿಲ್ಲ. ಮೆಲೆಟ್ ಪಿಜ್ಜಾ, ಮೆಲೆಟ್ ದೋಸೆ, ಸಜ್ಜೆ ಉಪ್ಮಾದಂತಹ ಹೊಸ ಆಧುನಿಕ ರೂಪಗಳಲ್ಲಿ ಇವು ನಮ್ಮ ಮುಂದಿವೆ. ರೆಸ್ಟೋರೆಂಟ್ ಮೆನುಗಳಿಂದ ಹಿಡಿದು ಮಾಡರ್ನ್ ಅಡುಗೆ ಮನೆವರೆಗೂ ಈ ಪುರಾತನ ಧಾನ್ಯಗಳು ಭಾರೀ ಆಕರ್ಷಕವಾಗಿ ಜಾಗ ಪಡಿತಾ ಇವೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಫುಡ್ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಸರಿ, ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಪ್ರಮುಖ ಹಂತಗಳನ್ನು ನೋಡೋಣ. ಸಿರಿಧಾನ್ಯಗಳು ಅಂದ್ರೇನು, ಈ ಟ್ರೆಂಡ್ಗೆ ಕಾರಣಗಳು, ಕೃಷಿ ಮೇಲಿನ ಪ್ರಭಾವ, ಜೈವಿಕ ಲಾಭಗಳು ಹಾಗೂ ಕೊನೆಯದಾಗಿ ಒಂದು ರಿಯಾಲಿಟಿ ಚೆಕ್. ಮೊದಲನೇ ವಿಭಾಗ ಮಿಲೆಟ್ಸ್ ಅಥವಾ ಸಿರಿಧಾನ್ಯಗಳ ವ್ಯಾಖ್ಯಾನ. ಅಸಲಿಗೆ ಈ ಸಿರಿಧಾನ್ಯಗಳು ಅಂದ್ರೆ ನಿಖರವಾಗಿ ಏನು ಅನ್ನೋದರ ಬೇಸಿಕ್ ಅರ್ಥನ ಮೊದಲು ತಿಳಿದುಕೊಳ್ಳೋಣ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಸಿರಿಧಾನ್ಯಗಳು ಅಂದ್ರೆ ಸಣ್ಣ ಬೀಜದ, ಬರಗಾಲವನ್ನು ಕೂಡ ಸಮರ್ಥವಾಗಿ ತಡ್ಕೊಳ್ಳುವಲ್ಲ ಅದ್ಭುತ ಧಾನ್ಯಗಳು. ರಾಗಿ, ಜೋಳ, ಸಜ್ಜೆ ಮತ್ತು ನವಣೆಯಂತಹ ಕಿರುಧಾನ್ಯಗಳು ಇದರಲ್ಲಿ ಸೇರಿವೆ. ನಾವೆಲ್ಲ ಸಂಪೂರ್ಣವಾಗಿ ಅಕ್ಕಿ ಮತ್ತೆ ಗೋಧಿಗೆ ಮಾರ್ಹೋಗೋದಕ್ಕೆ ಸಾವಿರಾರು ವರ್ಷಗಳ ಮುಂಚೆನೇ ಈ ಸಿರಿಧಾನ್ಯಗಳು ನಮ್ಮ ಭಾರತೀಯರ ದೈನಂದಿನ ಆಹಾರ ಪದ್ಧತಿಯ ಅತಿ ಪ್ರಮುಖ ಭಾಗವಾಗಿದ್ದು ಅನ್ನೋದನ್ನ ನಾವು ನೆನಪಿಸ್ಕೋಬೇಕು. ಈಗ ಎರಡನೇ ಪ್ರಮುಖ ವಿಭಾಗ, ಈ ಸಿರಿಧಾನ್ಯಗಳು ಮತ್ತೆ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಜನಪ್ರಿಯ ಆಗೋಕೆ ಕಾರಣ ಏನು? ಈ ಗ್ಲೋಬಲ್ ಟ್ರೆಂಡಿನ ಹಿಂದೆ ಇರೋ ಆ 4 ಪ್ರಮುಖ ಸ್ತಂಭಗಳ ಬಗ್ಗೆ ನೋಡೋಣ. ಇದು ಬರೀ ಒಂದು ತಾತ್ಕಾಲಿಕ ಫುಡ್ ಫ್ಯಾಷನ್ ಖಂಡಿತ ಅಲ್ಲ. ಇದರ ಹಿಂದೆ 4 ಬಲವಾದ ಕಾರಣಗಳಿವೆ. ಹೆಚ್ಚಾಗ್ತಾ ಇರೋ ಆರೋಗ್ಯ ಜಾಗೃತಿ, ಪರಿಸರ ಮತ್ತು ಕೃಷಿಯ ನೈಜತೆ, ಸರ್ಕಾರ ಹಾಗೂ ಜಾಗತಿಕ ಮಟ್ಟದ ಬೆಂಬಲ ಮತ್ತು ಆಧುನಿಕ ಫಿಟ್ನೆಸ್ ಟ್ರೆಂಡ್. ಈ 4 ಅಂಶಗಳು ಒಟ್ಟಾಗಿ ಸೇರಿ ಈ ದೊಡ್ಡ ಬದಲಾವಣೆಯನ್ನ ತರ್ತಾ ಇವೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಮೊದಲನೆಯದಾಗಿ, ಈ ಆಧುನಿಕ ಜೀವನ ಶೈಲಿಯ ಕಾಯಿಲೆಗಳು. ಇವತ್ತಿನ ದಿನಗಳಲ್ಲಿ ಡಯಾಬಿಟಿಸ್, ಒಬೆಸಿಟಿ ಅಂದ್ರೆ ತೂಕ ಹೆಚ್ಚಾಗೋದು ಮತ್ತೆ ಹೃದಯ ಸಂಬಂಧಿ ರೋಗಗಳು ಆತಂಕಕಾರಿ ವೇಗದಲ್ಲಿ ಹೆಚ್ಚಾಗ್ತಾ ಇವೆ. ಈ ಬೆಳವಣಿಗೆಯಿಂದ ನಾವು ನಮ್ಮ ಆಹಾರ ಪದ್ಧತಿಯನ್ನ ಸ್ವಲ್ಪ ಸೀರಿಯಸ್ ಆಗಿ ರಿವ್ಯೂ ಮಾಡೋ ಪರಿಸ್ಥಿತಿ ಬಂದಿದೆ. ಅಕ್ಕಿ, ಗೋಧಿಯ ಮೇಲಿನ ನಮ್ಮ ಅತಿಯಾದ ಅವಲಂಬನೆ ಕಡಿಮೆ ಮಾಡಿ ಹೆಚ್ಚು ಆರೋಗ್ಯಕರವಾದ ಪರ್ಯಾಯಗಳ ಕಡೆಗೆ ಮುಖ ಮಾಡೋ ಹಾಗೆ ಇದು ನಮ್ಮನ್ನೇ ಎಚ್ಚರಿಸ್ತಾ ಇದೆ. ಈಗ ಪರಿಸರದ ದೃಷ್ಟಿಕೋನದಿಂದ ನೋಡೋಣ. 3ನೇ ವಿಭಾಗ, ಕೃಷಿಯ ಮೇಲಿನ ಪ್ರಭಾವ. ಆಧುನಿಕ ಕೃಷಿ ಪದ್ಧತಿಗೆ ಈ ಸಿರಿಧಾನ್ಯಗಳ ಶಿಫ್ಟ್ ಇವತ್ತು ಯಾಕಿಷ್ಟೊಂದು ಅಗತ್ಯ ಅನ್ನೋದನ್ನ ನಾವು ಅರಿಯಲೇಬೇಕು. ಈ ಹೋಲಿಕೆ ನೋಡಿದ್ರೆ ವಿಷಯ ಸ್ಪಷ್ಟವಾಗುತ್ತೆ. ಒಂದು ಕಡೆ ಅಕ್ಕಿ ಇದೆ, ಇದನ್ನ ಬೆಳೆಯೋಕೆ ಅಪಾರ ಪ್ರಮಾಣದ ನೀರ್ಬೇಕು. ಆದರೆ ಮತ್ತೊಂದೆಡೆ ನಮ್ಮ ಸಿರಿಧಾನ್ಯಗಳನ್ನು ನೋಡಿ, ಇವು ಅತಿ ಕಡಿಮೆ ನೀರಿನಲ್ಲಿ ಬೆಳೀತವೆ. ಬರಗಾಲವನ್ನ ಎದುರಿಸೋ ಶಕ್ತಿ ಇವುಗಳಿಗಿದೆ, ಜೊತೆಗೆ ಕೀಟಬಾಧೆನೂ ಬಹಳ ಕಮ್ಮಿ. ಇದು ರೈತರಿಗೆ ಮಾತ್ರವಲ್ಲ, ನಮ್ಮ ಪರಿಸರಕ್ಕೂ ಕೂಡ ಅತ್ಯಂತ ಸಮರ್ಥನೀಯ ಅಥವಾ ಸಸ್ಟೈನಬಲ್ ಆದ ಆಯ್ಕೆ ಅಂತ ಹೇಳ್ಬೋದು. ಇದು ಬರೀ ಜನಸಾಮಾನ್ಯರ ಮಟ್ಟದಲ್ಲಿ ಮಾತ್ರ ನಡೀತಾ ಇರೋ ಬದಲಾವಣೆ ಅಲ್ಲವೇ ಅಲ್ಲ. ಸರ್ಕಾರಗಳು ಕೂಡ ಸಿರಿಧಾನ್ಯಗಳ ಬಳಕೆಯನ್ನ ಹೆಚ್ಚಿಸೋಕೆ ಅಧಿಕೃತವಾಗಿ ಶಾಲಾ ಬಿಸಿಯೂಟದಲ್ಲಿ ಇವುಗಳನ್ನ ಸೇರಿಸ್ತಾ ಇವೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯಂತಹ ಸಂಸ್ಥೆಗಳು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇವುಗಳ ಬಳಕೆಯನ್ನ ಬಹಳ ಆಕ್ಟಿವ್ ಆಗಿ ಪ್ರಚಾರ ಮಾಡ್ತಾ ಇವೆ. ಈ ಸಾಂಸ್ಥಿಕ ಬೆಂಬಲ ಸಿರಿಧಾನ್ಯಗಳನ್ನ ಅತಿ ವೇಗವಾಗಿ ಮುಖ್ಯವಾಹಿನಿಗೆ ತರ್ತಾ ಇದೆ. ಇನ್ನು ಆಧುನಿಕ ಫಿಟ್ನೆಸ್ ಪೀಳಿಗೆ ಇದನ್ನೇ ಇವಾಗ ಹೊಸ ಸೂಪರ್ ಫುಡ್ ಅಂತ ಕರೀತಾ ಇರೋದು. ನಮ್ಮ ಹಿರಿಯರು ಯಾವ ಜಿಮ್ಗೂ ಹೋಗದೆ ಅಷ್ಟು ಗಟ್ಟಿಯಾಗಿದ್ದರ ರಹಸ್ಯ ಈಗಿನ ಯುವ ಜನತೆಗೆ ಕೊನೆಗೂ ಅರ್ಥ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ವಹಿಸೋ ಹಿಂದಿನ ಫಿಟ್ನೆಸ್ ಕಮ್ಯುನಿಟಿ ಈ ಹಳೆಯ ಧಾನ್ಯಗಳನ್ನ ತಮ್ಮ ದೈನಂದಿನ ಜೀವನದ ಅತ್ಯಗತ್ಯ ಭಾಗ ಮಾಡ್ಕೊಂಡಿರೋದು ಈ ಟ್ರೆಂಡ್ಗೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟಿದೆ. ಮ್ಯಾಕ್ರೋ ಲೆವೆಲ್ ಟ್ರೆಂಡ್ಗಳನ್ನ ನೋಡ್ವಿ. ಈಗ 4ನೇ ವಿಭಾಗ, ಜೈವಿಕ ಲಾಭಗಳು. ಅಂದ್ರೆ ನೇರವಾಗಿ ನಮ್ಮ ದೇಹದ ಒಳಗಿನ ಸೂಕ್ಷ್ಮ ಪ್ರಕ್ರಿಯೆಗಳ ಮೇಲೆ ಇವು ಬೀರುವ ಪ್ರಭಾವ.
ಇದರ ಅತ್ಯಂತ ಪ್ರಮುಖವಾದ ಬಯೋಲಾಜಿಕಲ್ ಬೆನಿಫಿಟ್ ಅಂದ್ರೆ ಡಯಾಬಿಟಿಸ್ ನಿಯಂತ್ರಣ. ಇದು ವೈಜ್ಞಾನಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸಿರಿಧಾನ್ಯಗಳಲ್ಲಿ ಹೈ ಫೈಬರ್ ಇರುತ್ತೆ, ಜೊತೆಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಬಹಳ ಕಡಿಮೆ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ತಿಂದ ಆಹಾರ ಬಹಳ ನಿಧಾನವಾಗಿ ಜೀರ್ಣ ಆಗುತ್ತೆ. ಇದರ ನೇರ ಪರಿಣಾಮ ಅಂದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಠಾತ್ತನೆ ಅಪಾಯಕಾರಿಯಾಗಿ ಏರಿಕೆ ಆಗೋದಿಲ್ಲ. ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮತ್ತೆ ತೂಕ ಇಳಿಸೋಕೆ ಇದು ಹೇಳಿ ಮಾಡಿಸಿದ ನೈಸರ್ಗಿಕ ವಿಧಾನ. ಬರೀ ಡಯಾಬಿಟಿಸ್ ಮಾತ್ರ ಅಲ್ಲ, ರಾಗಿಲಿರೋ ಹೇರಳವಾದ ಕ್ಯಾಲ್ಸಿಯಂ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ಈ ಸಿರಿಧಾನ್ಯಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡಿ ನಮ್ಮ ಹಾರ್ಟ್ ಹೆಲ್ತ್ ಅನ್ನು ಕೂಡ ಕಾಪಾಡ್ತವೆ. ಇನ್ನು ಇದರಲ್ಲಿರೋ ಹೈ ಫೈಬರ್ ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸಿ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ ಯಾವ ನಿರ್ದಿಷ್ಟ ಪೋಷಕಾಂಶ ಯಾವ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಕ್ಯಾಲ್ಸಿಯಂ ಮಕ್ಕಳು ಹಾಗೂ ವಯಸ್ಸಾದವರ ಮೂಳೆಗಳ ಶಕ್ತಿಗಾಗಿ ಕೆಲಸ ಮಾಡಿದ್ರೆ, ಫೈಬರ್ ಉತ್ತಮ ಜೀರ್ಣಕ್ರಿಯೆ ಮತ್ತೆ ತೂಕ ನಿರ್ವಹಣೆಗಾಗಿ ಕೆಲಸ ಮಾಡುತ್ತೆ. ಹಾಗೇನೇ ಇದರಲ್ಲಿರೋ ಐರನ್ ಮತ್ತೆ ಮ್ಯಾಗ್ನೀಷಿಯಂ ನಮ್ಮ ದೇಹದ ಎನರ್ಜಿ ಮತ್ತೆ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋಕೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತವೆ. ಪ್ರತಿಯೊಂದು ಪೋಷಕಾಂಶಕ್ಕೂ ತನ್ನದೇ ಆದ ಟಾರ್ಗೆಟ್ ಇದೆ. ನಾವು ಇಷ್ಟೆಲ್ಲ ಲಾಭಗಳ ಬಗ್ಗೆ ಮಾತಾಡಿದ್ವಿ, ಆದರೆ ಯಾವುದೇ ವಿಶ್ಲೇಷಣೆ ಆದರೂ ಅದು ಆಬ್ಜೆಕ್ಟಿವ್ ಆಗಿರಬೇಕು. ಹಾಗಾಗಿ ನಮ್ಮ 5ನೇ ಮತ್ತು ಕೊನೆಯ ವಿಭಾಗ ದ ರಿಯಾಲಿಟಿ ಚೆಕ್, ಬ್ಯಾಲೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಇಲ್ಲೊಂದು ಸಣ್ಣ ಸತ್ಯವನ್ನ ನಾವು ಖಂಡಿತ ಮರೆಯುವಂತೆ ಇಲ್ಲ. ಸಿರಿಧಾನ್ಯಗಳು ನಿಜಕ್ಕೂ ಆರೋಗ್ಯನ ವೃದ್ಧಿಸೋ ಅದ್ಭುತ ಅಸ್ತ್ರ, 100ಕ್ಕೆ 100 ನಿಜ. ಆದ್ರೆ ಬರೀ ಸಿರಿಧಾನ್ಯಗಳನ್ನ ಮಾತ್ರ ತಿಂತೀನಿ ಅಂತ ಉಳಿದ ಆಹಾರಗಳನ್ನ ಕಡೆಗಣಿಸೋದು ದೊಡ್ಡ ತಪ್ಪು. ನಿಜವಾದ ಆರೋಗ್ಯಕ್ಕೆ ಯಾವಾಗಲೂ ವೈವಿಧ್ಯಮಯವಾದ ಬ್ಯಾಲೆನ್ಸ್ಡ್ ಡಯಟ್ ಅತ್ಯಗತ್ಯ. ಮಿಲ್ಲೆಟ್ಸ್ ನಮ್ಮ ಸಮತೋಲಿತ ಆಹಾರದ ಒಂದು ಪ್ರಮುಖ ಭಾಗ ಆಗಬೇಕೇ ಹೊರತು ಅದೇ ಸಂಪೂರ್ಣ ಆಹಾರ ಆಗಬಾರದು. ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆ ಜೊತೆ ಬಿಡುತ್ತೆ. ನಮ್ಮ ಆರೋಗ್ಯ ಮತ್ತೆ ಈ ಭೂಮಿಯ ಭವಿಷ್ಯನ ಉಳಿಸಕ್ಕಿರೋ ಏಕೈಕ ಸಸ್ಟೈನಬಲ್ ದಾರಿ ಎಂದರೆ ನಮ್ಮ ಆ ಪುರಾತನ ಇತಿಹಾಸದ ಕಡೆಗೆ ಮರಳೋದು ಮಾತ್ರನಾ? ಆಧುನಿಕ ಸಮಸ್ಯೆಗಳಿಗೆ ನಮ್ಮ ಈ ಪ್ರಾಚೀನ ವಿಜ್ಞಾನವೇ ಅಂತಿಮ ಪರಿಹಾರನಾ? ಈ ಮಿಲೆಟ್ಸ್ ಕ್ರಾಂತಿ ಖಂಡಿತ ಬರೀ ಒಂದು ಟ್ರೆಂಡ್ ಅಂತೂ ಅಲ್ಲ, ಇದು ಗ್ಲೋಬಲ್ ಫುಡ್ ಸಿಸ್ಟಮ್ನ ಅನಿವಾರ್ಯ ಭವಿಷ್ಯ ಅನ್ನೋದಂತೂ ಸತ್ಯ. ಈ ಮಹತ್ವದ ಪ್ರಶ್ನೆಯನ್ನ ಎಲ್ಲರ ಆಲೋಚನೆಗೆ ಬಿಡ್ತಾ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಈ ಮಾಹಿತಿಯುಕ್ತ ವಿಶ್ಲೇಷಣೆ ಎಲ್ರಿಗೂ ಒಂದು ಹೊಸ ದೃಷ್ಟಿಕೋನ ನೀಡಿದೆ ಅಂತ ನಂಬಿದ್ದೇನೆ.